ಮೊಳಕಾಲ್ಮೂರು ಆರಕ್ಷಕ ಠಾಣೆ ವತಿಯಿಂದ ಸಂಚಾರ ಸುರಕ್ಷತೆ ಮತ್ತು ವಾಹನ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿ ಯಾವುದೇ ರೀತಿಯಾದ ಫೈನ್ ಕಟ್ಟಲು ನಾವು ನಿಮ್ಮ ಹಿಂದೆ ಬೀಳೋದಿಲ್ಲ, ನೀವು ಸುರಕ್ಷಿತವಾಗಿರಬೇಕು ಅನ್ನೋ ಉದ್ದೇಶದಿಂದ ಹೆಲ್ಮೆಟ್ ಹಾಕೊಳ್ಬೇಕು ಅನ್ನೋ ಮತ್ತು ರಸ್ತೆ ಸುರಕ್ಷತೆ ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವಾಹನ ಸವಾರರ ಕುರಿತು ಮಾತನಾಡಿದ ಮೊಳಕಾಲ್ಮೂರು ಪಟ್ಟಣದ ಆರಕ್ಷಕ ಠಾಣೆಯ PSI ಮಹೇಶ್ ಲಕ್ಷ್ಮಣ ಹೊಸಪೇಟೆ ಅವರು, ದಿನಂಪ್ರತಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ರಸ್ತೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಬಾರದು, ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು. ಈ ಹೆಲ್ಮೆಟ್ ಇಲ್ಲಾರ್ದೆ ನಿನ್ನೆ ರಾಂಪುರದಲ್ಲಿ ಒಬ್ಬ ವ್ಯಕ್ತಿ ಡೆತ್ ಆಗಿರೋದು, ಇನ್ನೇನು ಜಸ್ಟ್ ಘಟನೆ ಆಗಿರೋದು. ಅದಕ್ಕೋಸ್ಕರ ನಮ್ಮನ್ನು ನೋಡಿ ಹೆಲ್ಮೆಟ್ ಹಾಕೋದಲ್ಲ, ನಾವು ಇರ್ಲಿ ಬಿಡ್ಲಿ, ಎಲ್ಲ ಪೊಲೀಸರು ಇರ್ಲಿ ಬಿಡ್ಲಿ, ದಯವಿಟ್ಟು ನೀವು ಹೆಲ್ಮೆಟ್ ಹಾಕೋದು. ಅದು ಒಂದ್ಸಲ ನಿಮ್ಗೆ ರೂಢಿ ಆಯ್ತು ಅಂದ್ರೆ ನಿಮ್ಮ ಜೀವ ಉಳಿಸೋ ಒಂದು ಅಭ್ಯಾಸ ಇದ್ದಂಗೆ, ಅದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಪೊಲೀಸರು ಹೊಡಿದ ತಕ್ಷಣ ಹೆಲ್ಮೆಟ್ ಹಾಕೊಂಡ್ವಿ, ಅವ್ರು ಬಿಟ್ಟರು ಆಯ್ತು, ನಮ್ದು ಇದೊಂದು ಬಿಟ್ಟು ಬೇರೆ ಕೆಲಸಗಳು ಭಾಳ ಇದಾವೆ. ಎಲ್ಲ ಟೈಮಲ್ಲೂ ನಾವು ಇರೋಕ್ಕಾಗಲ್ಲ, ರಾತ್ರಿ ಹೊತ್ತು ಮತ್ತೊಂದು. ಈ ಘಟನೆಗಳು ನಾವು ಪದೇ ಪದೇ ಹಾಕಿರ್ತೀವಿ, ಅದರಿಂದ ಆದ್ರೂ ಸಹಿತ ನೀವು ನಿಮ್ಮನ್ನ ನೋಡ್ಕೋಬೇಕು, ಹಿಂಗಾದ್ರೆ ಏನ್ ಮುಂದಿಂದ ಅಂತೇಳಿ. ಅದಕ್ಕೋಸ್ಕರ ಈ ಭಾಗದಲ್ಲಿ ಈ ಏನೇ ಅಡ್ಡಾಡಿದ್ರು ಸಹಿತ ನೀವು ಹೈವೇದಲ್ಲಿ, ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳೇಬೇಕು ಆಯ್ತಾ. ನಮ್ಗೆ ನಿಮ್ಗೆ ಅಂತ ನಿಮ್ಮ ಒಂದು ಫ್ಯಾಮಿಲಿಗೋಸ್ಕರ, ನಿಮ್ಗೋಸ್ಕರ ಹೆಲ್ಮೆಟ್ ಹಾಕೋದು. ತಲೆಗೆ ಏಟ್ ಬಿದ್ದರೆ ಬದುಕೋದು ಬಹಳ ಕಡಿಮೆ. ಆಮೇಲೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಟ್ರೀಟ್ಮೆಂಟು ಮತ್ತೊಂದಕ್ಕೆಲ್ಲರಿಗೂ ಸಹಿತ ಬೇರೆ ಕಡೆ ಸಿಗ್ತಾದ್ರೂ ಸಹಿತ ಬಹಳ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾವೆ. ಅದು ಆಗ್ಬಾರ್ದಂದ್ರೆ ಒಂದು ಸಣ್ಣದೊಂದು ಹೆಲ್ಮೆಟ್ ನೀವು ಇದನ್ನ ರೂಢಿ ಮಾಡ್ಕೊಂಡ್ರಿ ಅಂದ್ರೆ ನೀವು ಇನ್ನೇನು ಏನಂದ್ರೆ ಯಾರು ಹೇಳಿ ಬಿಡ್ಲಿ, ನೀವು ಕಂಟಿನ್ಯೂಸ್ ಹಾಕೊಂಡು ಹೋಗ್ತೀರಿ. ಇಷ್ಟೆಲ್ಲ ಜನ ಹಾಕೊಂಡಿದ್ರ ಉದ್ದೇಶ ಬಹಳ ಖುಷಿ ಆಗುತ್ತೆ. ಇಲ್ಲಿ ಸುತ್ತಮುತ್ತ ಹಳ್ಳಿಯರಂತ ಹಾಕೊಳ್ತಾ ಇದ್ರಿ. ಬಹಳ ಜನ ಏನಂದ್ರೆ ನಾವು ಮುಂದೆ ಇಟ್ಟಿರ್ತಾರೆ, ಮುಂದೆ ಇಡಕ್ಕಲ್ಲ, ನೀವು ಫೈನ್ ಹಾಕೋದು ಕೂಡ ಸೆಕೆಂಡ್ರಿ. ಅದು ಹಾಕೊಳ್ಳೋ ಉದ್ದೇಶ ನಿಮ್ ತಲೆಗಿಲೆ ಗೇಟ್ ಬಿದ್ರೆ ಏನೋ ಆಗ್ಬಾರ್ದು ಅಂತೇಳಿ, ಬೇರೆ ಎಲ್ಲ ರೀತಿಯಿಂದನೂ ಸಹಿತ ಅದು ನಿಮ್ಮ ರಕ್ಷಣೆ ಕೊಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅದ್ರ ಬಗ್ಗೆ ಯಾವುದೇ ತಾತ್ಸಾರ ಮನೋಭಾವ ಬೇಡ. ಹೆಲ್ಮೆಟ್ ಬಗ್ಗೆ ಏನಾಗುತ್ತೆ ನೋಡು, ಪೊಲೀಸರು ಏನಾಗಲ್ಲ ನೋಡಿ, ಇದ್ದಿನ ಏನಾಗಿಲ್ಲ ಅಂತ ಆ ರೀತಿ ಅಂದರೂ ಸಹಿತ ಬಿದ್ದಿದ್ದನ್ನ ನೋಡಿದೀವಿ. ಆ ರೀತಿ ಆಗ್ಬಾರ್ದು ಅಂದ್ರೆ ದಯವಿಟ್ಟು ಒಂದು ಸ್ವಲ್ಪ ಹೆಲ್ಮೆಟ್ ಹಾಕೋದು. ಈ ಸುತ್ತಮುತ್ತ ಹಳ್ಳಿರೋ ಈ ಮುಂದೆ ಇಟ್ಕೊಳ್ಳೋದು, ಇದಕ್ಕೆ ಹಾಕೊಳ್ಳೋದು, ಪೊಲೀಸರು ಬಂದ ತಕ್ಷಣ ಮುಂದೆ ಹಿಂದಿ ತಾಕ್ಸ್ಕೊಳ್ಳೋದು, ದಯವಿಟ್ಟು ಅದು ಬೇಡ. ನೀವು ನಾವು ಇರ್ಲಿ ಬಿಟ್ಟು ಹೆಲ್ಮೆಟ್ ಹಾಕೊಂಡು ರೂಢಿ ಮಾಡಿ. ಅದು ಎಲ್ಲಾ ರೀತಿ ವೆಹಿಕಲ್ಗಳು ಇರ್ತಾವೆ, ಲಾರಿ ಬರ್ತಾವೆ, ಬಸ್ಗಳು ಬರ್ತಾವೆ, ಕಾರ್ಗಳು ಸಾಕಷ್ಟು ಇರ್ತಾವೆ. ಇಲ್ಲಿ ಮೊಳಕಾಲ್ಮೂರು ಬಿಡು, ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಗ್ತೀನಿ ಮಾಡ್ತೀನಿ ಅನ್ನೋದು ಇದು ಬೇಡ. ಮೊಳಕಾಲ್ಮೂರು ತಾಲೂಕು ಬಿಟ್ಟು ಬೇರೆ ತಾಲೂಕ್ನವರು, ಬೇರೆ ತಾಲೂಕ್ನವ್ರು ಯಾರು ಇದ್ರೆ ನಮ್ಮ ಮೊಳಕಾಲ್ಮೂರು ತಾಲೂಕು ಬಿಟ್ಟು ಕೂಡ್ಲಿಗಿ ತಾಲೂಕ್ನವರು ನೀವು ದಯವಿಟ್ಟು ಹಾಕೋದು. ನಿಮ್ಮರೇ ನಂಬರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕೊಳ್ತಾ ಇದಾರೆ, ನೀವು ಸ್ವಲ್ಪ ಅದೇ ರೀತಿ ಹಾಕಬೇಕು. 2-3 ಸತೀಶ ಹಣೆ ಬರಲ್ಲ ನಮ್ಮ ನಿರ್ಲಕ್ಷ್ಯ ತರ. ಈಗ ಜನರಲ್ಲಿ ಬಹಳ ಜನ ಹಾಕೊಂಡಿದ್ರು, ನಾವು ಈಸಿನೇ ಹೇಳ್ಬೋದು ಯಾರು ಬೇಕಾಬಿಟ್ಟಿ ಹಾಕೊಂಡಿದಾರ ಅಂತ. ಯಾವ ವ್ಯಕ್ತಿ ಸಿನ್ ಇದೆ ಅಲ್ಲ, ಇದನ್ನ ಹಾಕಬೇಕು ನೀವು. ಬಹಳ ಜನ ಹಾಕೊಳ್ಳಲ್ಲ. ಹೆಂಗಾಗತ್ತೆ ಅಂದ್ರೆ ಗಾಡಿ ಏನಾದ್ರು ಹಾಕೊಳ್ಳಿಲ್ಲ ಅಂದ್ರೆ ನೋಡಿ, ಕೆಲವು ಜನ ಹಾಕೊಂಡಿಲ್ಲ, ಇದರಲ್ಲಿ ಈಸಿಲಿ ಗೊತ್ತಾಗುತ್ತೆ ನಮ್ಗೋಸ್ಕರ ಅಂತೆ. ಅದಕ್ಕೋಸ್ಕರ ಕಡ್ಡಾಯವಾಗಿ ಈ ರೀತಿ ಕೆಳಗಡೆ ಇರ್ತಕ್ಕಂಥ ಬೆಲ್ಟ್ ಅನ್ನ ಹಾಕಬೇಕು. ನಾಳೆ ಏನಾದ್ರು ಸಹಿತ ಇದಾದ್ರೂ ಸಹಿತ ಇದಾಗಲ್ಲ. ಯಾರೋ ತಪ್ಪಾಡ ಬೇಡ. ಹೆಲ್ಮೆಟ್ ಅನ್ನೋದು ಏನಾಗುತ್ತೆ ದಾವಣಗೆರೆ ನೋಡೋಣ.